ನೋಡ್ ಗೀತಾ ಮತ್ತೇನಾರು ಬೇಕನ್ನ ತಗೊಂಡ್ಬಿಡು. ಹಗ್ಲ ಮುಗ್ಲ ಬರಕ ಹಂಗಿಲ್ಲ ನೋಡು. ಬಿಸ್ಲಾಗ ಸುಮ್ಮನೆ ನೀನು ಹೈರಾಣ ನಾನು ಹೈರಾಣ. ओ वो गीता दीदी है ना? हाँ गीता का गीता दोका कैसा है गीता दोका आपका तबीयत अब? ಓಹ್ ರೇಷ್ಮಾ ಅವರು ಹಾಂ ನಾ ಆರಾಮದೀನಿ. ನೀವು ಆರಾಮಿದ್ದೀರಿ? ನೀವು ಇಲ್ಲಿ ಹಾಗೆ ನಮ್ಮದು ಮನೇಲಿ ಮದುವೆದು ಇದೆ, ನಮ್ಮದು ಮೈದಂದು. ಅವ್ರದ್ದು ಮದುವೆಗೆ ನಾವು ಜವಳಿದು ತಗೊಳಕ್ಕೆ ಅಂತ ಬಂದಿದ್ವಿ. ನಿಮ್ಮದು ಮಾರ್ಕೆಟ್ಗೆ ಮಾಡೋಕ್ಕೆ ಬಂದಿದ್ರಿ? ಹಂಗೆ ಒಂದು ಸ್ವಲ್ಪ ಏನೋ ಮನೆಗೆ ಸಾಮಾನು ಬೇಕಾಗಿದ್ವಾ, ಅದಕ್ಕೆ ತಗೊಳ್ಳೋಣ ಅಂತ ಬಂದಿದ್ವಿ. ಮತ್ತು ಎಲ್ಲ ನಮ್ಮ ಮನೆಗೆಲ್ಲ ಆರಾಮದಾರ? ನಮ್ಮ ಅತ್ತೆಯರು ನಮ್ಮ ಮಾವರು ಅವರು? ಅಯ್ಯೋ ರಮೇಶಂದು ಅಣ್ಣ. ಯಾಕ್ರಿ ರೇಷ್ಮಕ್ಕರ ಏನಾತ್ರಿ? ಓ ಕ್ಯಾ ಹೇ ನಾ ಆಪ್ಕ ಭಯ್ಯ ಹೇ ನಾ ಸುರೇಶಂದು ಅಣ್ಣ ಇಲ್ಲ, ಅವ್ರದ್ದು ಮತ್ತೆ ಅವ್ರದ್ದು ಹೆಂಡತಿದು ಬೇರೆ ಊರ್ದು ಇಲ್ಲಿ ಇತ್ತು ಅಲ್ಲ, ಅವ್ರದ್ದು ನಿಮ್ಮದು ತಾಯಿದು ತಂದಿದ್ದು ಜೊತೆ ವಾಪಸ್ದು ನಮ್ಮದು ಊರಿಗೆ ಬಂದಿದೆ. ಹೌದಾ? ಯಾಕ ಏನಾತಂತ? ओ क्या हुआ हमको पता नहीं है. वो पूरा रो रही थी. आपका दीदी है ना आपका ओ ಸಂಗೀತದ ಅಕ್ಕ ಪೂರ ಅಳ್ತಾ ಇದ್ರು. ಎದ್ದಕ್ಕಿಂತ ನಮಗೆ ಗೊತ್ತಿಲ್ಲ, ನಮ್ದು ಬಾಜುದು ಮನಿದು ಭಾಗ್ಯಕ್ಕಂದು ಇಲ್ಲ, ಅದು ಹೇಳ್ತು ಅದೇನೋ ಏನೇನೋ ಸಾಲದು ಮಾಡಿ ಊರ್ದು ಬಿಟ್ಟು ಬಂದಿದೆ ಅಂತ. ಅದೇನೇನೋ ಕಂಪ್ಲೇಂಟ್ದು ಆಗಿದೆ. ಪೂರಕ್ಕೆ ಪೂರ ಬರ್ಬಾದ್ ಹೋಗಯ ತುಮಾರ ದೀದಿ ಓ ಅಪ್ಕ ಮಾಮ. ಹೌದಾ? ಆಕಿದ ಮೊದ್ಲ ಆಕಿಗೆ ಸೊಕ್ ಜಾಸ್ತಿ ಆಗಿತ್ತೀಗ ಅಂಗಡಿ ಮಾಡ್ತೀನಿ ಅಂತಂದು ಅಲ್ಲೋಗಿ ಏನಾರ ಹಾರಾಡಳ ಏನ, ನಂಗೂ ಏನು ವಿಷಯ ಗೊತ್ತಾಗಿಲ್ಲ ರೀ. ಹೋಗಿ ಮಾತಾಡ್ಸ್ಕೊಂಡು ಬರನೇನ್ರಿ ಪಾಪ. ಮತ್ತ ಏನು ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ಸ್ವಲ್ಪ ನೀ ಸುಮ್ಮನೆ ನಿಂದ್ರು, ನಮ್ಮನ್ನ ನಿಂದ್ರಿಸ್ಕೊಟ್ಟಿಲ್ಲ ಕುದುರ್ಸ್ಕೊಟ್ಟಿಲ್ಲ. ಏನು ಆಕಿ ದುಡ್ಯಾಕತ್ತಾಳ ಅಂತಾನ ನಮ್ಮವ್ವ ನಮ್ಮನ್ನ ನಾವಂದ್ರೆ ಕಣ್ ತೆಗಿಲಿಲ್ಲ ನಮಗ. ಈಗ ಬೇಸಿಗೆ ತಾಳ ಬಂದು ಕುಂತಾರ. ಅರೆ ಗೀತಂದಕ್ಕ ಕೇಳಿ ಇಲ್ಲಿ, ನಿಮ್ದು ಸಸುರ್ದು ಇಲ್ಲ, ನಿಮ್ದು ಸಸುರ್ದು ಸಾಸು ಇದೆಯಲ್ಲ, ಅದು ನಮ್ದು ಆಂಜನೇಯಂದು ಅಣ್ಣ ಇದೆಯಲ್ಲ, ಇದ್ರದ್ದು ಪೂಜಾರಿದು ಕೆಲಸ ಅದು ಮಾಡ್ತಲ್ಲ, ಇದ್ರದ್ದು ಹನುಮಪ್ಪಂದು ಪೂಜಾರಿದು ಕೆಲಸ ಮಾಡ್ತಾರಲ್ಲ ಆಂಜನೇಯ ಪೂಜಾರು, ಅವ್ರದ್ದು ಇದೆಯಲ್ಲ, ಅವ್ರದಕ್ಕೆ ಹೊಲದು ಮಾಡಕ್ಕೆ ಕೊಟ್ಟಿದೆ ಲಾವಣಿ. ಅದು ನಂಗೆ ಗೊತ್ತೈತ್ರಿ ಅಕ್ಕರ. ನಮ್ಮ ಆಫೀಸಿಗೆ ಯಾರೋ ಊರನ್ನರು ಬಂದಿದ್ರು, ಅವ್ರು ಅಂದ್ರ ಆ ವಿಷಯನ. ಆದ್ರೆ ಸುರೇಶ್ ಅಣ್ಣಂದು ಹಿಂಗಾಗಿರೋದು ನಂಗೆ ಗೊತ್ತಿದ್ದಿದ್ದಿಲ್ಲ. ಯಾಕಂದ್ರೆ ಈಗ ಕಂಟಿನ್ಯೂಸ್ ಆಗಿ ಸಾಲ್ ರಜಾ ಇದ್ದು ನೋಡ್ರಿ, ಮತ್ತು ಗೌರ್ಮೆಂಟ್ ಹಾಲಿಡೇ, ಮತ್ತು ನಾನು ಹೋಗಿಲ್ಲ ಆಫೀಸಿಗೆ. ಮತ್ತು ಈಗ ರಜಾ ಅದಾವನ್ನೋದಕ್ಕನ ಹೋಗಿ ಬಂದ್ಬಿಡಂಬ ಮಾರ್ಕೆಟಿಂಗ್ ಏನೇನೋ ಬೇಕನ್ನಕತ್ತಿದ್ಲ ಈಕಿ, ಅದಕ್ಕೆ ತೊಗೊಳೋಣ ಅಂತ ಬಂದ್ವಿ. ಚಲೋ ಆತ್ ಬಿಡ್ರಿ, ಚಲೋ ಆತ್. ನಿಮ್ದು ಸಾಸ್ದು ನಿಮ್ದು ಅಕ್ಕದಿಗೆ ರೋಡಲ್ಲೇ ಬೈತಾ ಇತ್ತು, ನಿಮ್ದು ಎಲ್ಲದೂ ಕಳ್ಕೊಂಡು ನಮ್ದುಗೆ ಮನೆಗೆ ಬಂದರೆ ನಾವು ನಿಮ್ದು ದುಡ್ಡು ಹಾಕ್ಬೇಕಾ ಅಂತ ಹೇಳಿ ಕೇಳ್ತಾ ಇತ್ತು. ಅದು ಮಾತ್ರ ನಮ್ದು ಕಿವಿದಿಗೆ ಬಿತ್ತು. ನಿಮ್ದು ಸಂಗೀತದ ಅಕ್ಕ ಇದೆಯಲ್ಲ, ಮನೆ ಹತ್ರ ಹೋದ್ರೆ ಕ್ಯಾ ಅಕ್ಕ ಸಬ್ ಚುಡ್ಗಿ ಕ್ಯಾ ಅಂತ ನಾನು ಸುಮ್ಮನೆ ಕೇಳಿದ್ರೆ ನಂದು ಮೇಲೆ ಗುಸ್ಸದು ಮಾಡ್ತು. ನೀವು ಯಾಕೆ ಬೇಜಾರು ಮಾಡ್ಕೊಳ್ಳೋದು ಅಕ್ಕ, ಬಿಡಿ. ಅವ್ರದ್ದು ನಿಮ್ದು ಮನೆಯಿಂದ ಹೊರಗೆ ಹಾಕಿರೋದು ಅಲ್ಲ ನಿಮ್ದು ಸಸರು. ಹೌದು, ಆದ್ರೂ ಮತ್ತೆ ಪಾಪ ದುಡಿಯಾರ ಯಾರು ಇಲ್ಲಾರ್ದಂಗೆ ಆಯ್ತಲ್ಲ, ಹಾಗಾಗಿ ಮತ್ತು ಪಾಪ ಅವ್ರಿಗೂ ನಮ್ಮ ಅತ್ತೆಯರ್ಗೂ ನಮ್ಮ ಅವ್ರಿಗೂ ಶುಗರು ಬಿ ಪಿ ಎರಡೂ ಐತಿ. ಅವ್ರಿಗೂ ಏನಿಲ್ಲ ಅಂದ್ರೂ ದಿನಕ್ಕೆ ಇಬ್ಬರದು ಸೇರಿ ದಿನಕ್ಕಂತೆ ನೋಡಿ ತಿಂಗಳಿಗೆ 3,000 ರೂಪಾಯಿಂದ 4,000 ರೂಪಾಯಿ ಬೇಕು. ಗುಳಿಗೆ ಖರ್ಚಾಗುತ್ತೆ ಅವ್ರದ್ದು. ಆಮೇಲೆ ನಮ್ಮ ಅವರಿಗೆ ಆ್ಯಸಿಡಿಟಿ ಐತೆ, ಅವರು ಆ್ಯಸಿಡಿಟಿ ಗುಳಿಗೆ ನುಂಗ್ತಾರೆ. ಬೇಕು ಅವನು ಆ್ಯಸಿಡಿಟಿ ಗುಳಿಗಿನ ಭಾಳ ಕಾಸ್ಟ್ಲಿ ಅದಾವು. ಬಿಡಿ, ನಿಮ್ದು ಬಗ್ಗೆ ಯೋಚನೆ ಇದು ಮಾಡಿದೆ, ನಿಮ್ದು ಮನೆಯಿಂದ ಹೊರಗೆ ಹಾಕಿದೆ ನಿಮ್ದು ಅತ್ತೆದು ಮಾವದು, ನೀವು ಸುಮ್ಮನೆ ಅವ್ರದ್ದು ಬಗ್ಗೆ ಯೋಚನೆ ಇದು ಮಾಡಿ ಅದೇ ಬೋಲ್ತಾಯನಾ ನಿಮ್ದು ಕನ್ನಡಮೆ ಊರ್ ಚಿಂತೆ ಮಾಡಿ ಮುಲ್ಲದು ಸೋಗಿತ್ತು ಅಂತ ಹಂಗೆ ಆಗ್ತದೆ ನೋಡಿ. ಹಂಗಲ್ಲ ಹಂಗೆ ಅನ್ನಕ್ಕಾಗತ್ತೆ ಹೇಳ. ಇಷ್ಟು ದಿನ ಅಂತೂ ನನ್ನನ್ನು ಆರೈಕೆ ಮಾಡ್ಯಾರ, ಏನೋ ವಿಷಯಗಳಿಗೆ ಬರ್ತಾವು. ನಮ್ಮ ಅತ್ತೆಯರಿರೋದ ಹಂಗದ ರೇಷ್ಮಾ, ಏನು ಮಾಡೋಕ್ಕಾಗಿಲ್ಲ. ಅವ್ರಿಗೆ ಹೆಂಗೆ ಗೊತ್ತಾನೆ, ದುಡಿತಿರ್ಬೇಕು ಮಕ್ಕಳು, ಒಟ್ಟು ಕಣ್ಣು ಮುಂದೆ ದುಡ್ದು ಕೊಡ್ಬೇಕು ಅವ್ರಿಗೆ ಚಲೋ ನೋಡ್ಕೊಂಡ್ಬಿಟ್ರೆ ಮಕ್ಕಳು ಹತ್ರ ಇರಲಿ ಅಂತಾರೆ. ಈಗ ಅವರು ಹಂಗೆ ಮಾಡೋದ್ರಾಗೂ ಅರ್ಥ ಐತಿ, ಯಾಕಂದ್ರೆ ವಯಸ್ಸಾಗೈತಿ. ಅವರೇ ನಮಗೆ ದುಡ್ದು ಹಾಕಂದ್ರೆ ಅವ್ರಿಗೆ ಹೆಂಗಾಗತ್ತೆ ಹೇಳು. ಅವರು ಹಂಗೆ ಹೊರಗೆ ಹಾಕೋದ್ರಿಂದನಲ್ಲ ನಾವು ಜಿದ್ದಿಗೆ ಬಿದ್ದು ಹೊರಗೆ ಬಂದು ಏನಾರ ದುಡಿಬೇಕು ಮಾಡಬೇಕು ಅಂತ ನಮಗೂ ಅನ್ಸುತ್ತ. ಅವ್ರು ಹೋಗ್ಬಿಡು ನಾವೇನೋ ಒಂದು ಇದ್ದಿದ್ರೆ ಕೂಳ್ ತಿನ್ನೋಣ ಅಂತ ಮನ್ಯಾಗ ಇಟ್ಕೊಂಡ್ರೆ ಹೆಂಗಾಗುತ್ತೆ ಹೇಳು. ನಾವು ಅವ್ರು ಯಾಕೆ ಹೇಳ್ತಾರೆ ಅನ್ನೋದು ಒಳ್ಳೇದು ನೋಡ್ಬೇಕಾಗತ್ತ ರೇಷ್ಮಾ. ಏನೋಪ್ಪ ನಿಮ್ದು ತರ ನಮ್ದಕ್ಕೆ ಒಳ್ಳೇದು ಯೋಚನೆ ಮಾಡಕ್ಕೆ ಬರಲ್ಲ ಬಿಡಿ. ಹಮ್ ಚಲ್ತೆಮ್ಮ, ನಮ್ಗೆ ತಡದು ಆಗ್ತಾ ಇದೆ, ನಾವು ಹೋಗಿ ಬರ್ತೀವಿ ಆಯ್ತಾ? ಹೋಗ್ಬರ್ರಿ ಅಕ್ಕರ್, ಬಹಳ ಉಪಕಾರ ಆತ್ರಿ ನೀವು ಹೇಳಿದ್ದು. ಹೋಗ್ಬರ್ರಿ ರೀ, ಹೋಗಿ ಬರನ್ರಿ. ಕೊನೆಗೆ ಏನಾರ ಒಂದಿಷ್ಟು ಎಷ್ಟಾರ ಕೊಟ್ಟು ಬರೋಣ. ಈಗ ಹೆಂಗೂ ನಿಮ್ಮ ಕೈಯಾಗ ಕೆಲಸ ಐತಲ್ಲ, ಈಗೆಲ್ಲ ಸೆಟ್ಲ್ ಆಗಿವಲ್ಲ, ಹೋಗಿ ಬರಂಬರ್ರಿ.
ಹಾಂ ಅಲ್ಲಿ ಹೋಗೋಣ. ನಮ್ಮವ್ವ ಅಳೋದು ಕರೆಯೋದು ಮಾಡಿ ಅಲ್ಲೇ ಉಳಿಸ್ಕೊಂತಾಳ, ಅಲ್ಲೇ ಉಳ್ಕೊಳ್ಳೋಣ. ಉಳ್ಕೊಂಡಿವನ ತಪ್ಪಿಗೆ ಆಕಿನ ಕಮ್ಮಿ ಮಾಡ್ಯಾಳ ನಮಗೆ ಸಂಗೀತ. ಹಾಂ ಅಲ್ರಿ ಹೋಗೋಣ, ಅತ್ತಿ ಮಾವನ್ ಮಾತಾಡ್ಸೋಣ. ಏನಾರ ಬೇಕಂದ್ರೆ ಒಂದಿಷ್ಟು ಕೊಟ್ಟು ಬರೋಣ. ಈಗ ಸದ್ಯಕ್ಕೆ ಅಲ್ಲೇ ನೀವು ಇರೋ ಅಂದ್ರೆ ನಾನೇನು ಇರೋದಿಲ್ಲ. ಯಾಕಂದ್ರೆ ನಾನೀಗ ಅತ್ತಿಯರಿಂದನೂ ಅನ್ಭವಿಸೀನಿ, ಸಂಗೀತ ಅಕ್ಕನಿಂದನೂ ಅನ್ಭವಿಸೀನಿ. ನಾನು ಏನು ಮಬ್ಬಲ್ಲ. ಒಂದಿಷ್ಟು ಕೊಳವದವು ಸಂಗೀತಕ್ಕೆ ಕೊಟ್ಟಿರೋ ನನಗೆ ಅಂದು ಕಟ್ಕೊಂಡು ನೋಡು. ಆ ಉಂಡಿ ಬಗ್ಗೆನೂ ಮಾತಾಡೋದ್ಲು. ನಾ ತಿಂದಿಲ್ಲ ಅಂದ್ರೂ ತಿಂದಿ ಅಂದ್ಲು ನನಗೆ. ಅಲ್ರಿ ಉಂಡಿ ಕಳತನ ಮಾಡಿ ತಿನ್ನಷ್ಟು ಬರಿಗಿಟ್ಟಿನೇನ್ರಿ ನಾನು. ಇನ್ನು ಬ್ಯಾರೆರ ಮ್ಯಾಗ ಹಂಗೆ ಅಪಾದನೆ ಹೊರಿಸ್ತಾರಲ್ಲ. ಈಗ ನಾವು ಏನೇನೋ ತಂದಿಡ್ತಿದ್ವಿ ಅವಾಗ ಮನ್ಯಾಗ ನಿಮ್ಮ ಕೈಯಾಗ ರೊಕ್ಕ ಬಂದಾಗ ತಿಂದಾರ್ ಬಿಡು ಅಂತಂದು ತಿನ್ನ ಬದುಕಿಗೂ ಹಂಗೆ ಮಾಡಿದ್ವಿ ನಾವು. ಮಾತಾಡೋದವು ನಿಮ್ಮ ಹತ್ರ ಮಾತಾಡಿದ್ರೆ ಮತ್ತೆ ನನ್ನ ಸೀಟ್ ಕಮ್ಮಿ ಆಗ್ಬಿಡ್ತೈತಿ. ಬರ್ರಿ ಈಗ ಹಿಂಗ ಮನೆಗೆ ಹೋಗೋಣ. ಅಲ್ಲ ನಿನಗೆ ಯಾಕ ಮತ್ತೆ ಭಾಳ ಆಯಾಸ ಆಕತೈತಿ, ಹೊಟ್ಟೆ ಉಬ್ರದಂಗಾಗೈತಿ ಅಂದೆಲ್ಲ. ಒಂದಿಟ್ಟು ತೋರಿಸ್ಕೊಂಡು ಹೋಗ್ಬಿಡಂಬ ದವಾಖಾನಿಗೆ. ಆತವ್ರಿ ತೋರಿಸ್ಕೊಂಡೆ ಹೋಗ್ಬಿಡೋಣ. ಯಾಕಂದ್ರೆ ನಂಗೆ ಭಾಳ ಅನ್ಸಕತ್ತೈತಿ. ಹೊಟ್ಟೆ ಒಂಥರ ವಜ್ಜ ಅನಿಸ್ತದ್ದು. ಆಮೇಲೆ ಏನೋ ಒಂಥರ ಹೊಟ್ಟೆ ಕೆಳಗೆ ಹೊಟ್ಟೆ ನೋವುತೈತಿ. ಅದು ಯಾಕೆ ಏನಂತ ಗೊತ್ತಿಲ್ಲ. ಮತ್ತು ಇಷ್ಟು ದಿನ ಅಂಕರು ಇದೂ ಆಗಿದ್ದಿಲ್ಲ, ಪೀರಿಯಡು ಆಗಿದ್ದಿಲ್ಲ. ಅದು ಯಾಕೆ ಏನು ಒಂದು ಆ ಥರ ಆಗತ್ತೆ ಅಂತ ಸ್ವಲ್ಪ ಮಂದಿಗೆ. ಹೋಗಿ ನೋಡೋಣ ಬರ್ರಿ, ಕೇಳೇ ಹೋಗೋಣ. ಅಲ್ರಿ ಏನ್ರಿ ಇದು ಊರೆಲ್ಲ ಯಾಕೆ ಇಷ್ಟು ಖಾಲಿ ಖಾಲಿ ಅನ್ಸಕತ್ತೈತಿ? ಏನಪ್ಪ ನನಗೂ ಗೊತ್ತಿಲ್ಲ. ಆತ್ ನೋಡಂಬ, ರಿಪೋರ್ಟ್ ತೊಗೊಂಡ ಬಂದೀವಿ. ಇದು ಒಂದು ವಿಷಯನೂ ನೀನು ನಿಮ್ಮ ಅಕ್ಕಗೆ ಹೇಳಿದ್ರ, ನಿಮ್ಮ ಅಕ್ಕ ಏನಿಲ್ಲ ಉರ್ಕೊಂಡ ಬಿಡ್ತಾಳ ದಗ 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 ದಗ. ಏನು ಅಲ್ಲೇ ಮೈಗೆ ಬೆಂಕಿನ ಹಚ್ಕೊಂತಾಳೆ ಏನ? ಇಲ್ಲ, ನಾನು ಯಾರಿಗೂ ಉರಿಸ್ಬೇಕನ್ನೋ ಅವಶ್ಯಕತೆ ನನಗಿಲ್ಲ ರೀ. ಖುಷಿ ವಿಚಾರನ ಹಂಚ್ಕೋತೀನಿ. ಸ್ವೀಟ್ ಬಾಕ್ಸು ಆ ರಿಪೋರ್ಟಿಂದು ಬ್ಯಾಗ್ ಒಳಗೆ ಹಾಕಿ ನೋಡು. ಆಯ್ತು ಬಿಡ್ರಿ. ಅತ್ತಿಯರು ಹೇಳಿದ್ರಲ್ಲ ನನಗೆ, ನಿನಗಿನ್ನು ಮಕ್ಕಳಾಗಲ್ಲ ಅಂತ ಹೇಳಿ. ಆಮೇಲೆ ನಮ್ಮ ತಂಗಿನೇನ ಕರ್ಕೊಂಡೋಗಿ ಬಿಟ್ಟಾರಂತ. ನಮ್ಮವ್ವ ನಮ್ಮಣ್ಣ ರಿಲೀಸ್ ಆಗ್ಯಾರ. ಅದಕ್ಕೆ ನಮ್ಮವ್ವ ನಮ್ಮಣ್ಣ ಜೊತೆಗೆ ಅದಾಳ ಶಾರದಾ. ಮತ್ತು ನಿಮ್ಮ ಕಾಕಕ್ಕೀನ ರಿಲೀಸ್ ಆಗಿಲ್ಲ? ಅವ್ರದ್ದು ಏನೋ ಈಗ 16 ಕೇಸ್ ಐತಂತ. ಅದಾತಂದ್ರೆ ಅವರು ಹೊರಗೆ ಬರ್ತಾರ ಅಂತ ಹೇಳಕತ್ತಿದ್ರು. ನಾನು ಮತ್ತು ನಮ್ಮ ಅವ್ಗೆ ಏನು ಫೋನ್ ಮಾಡಿಲ್ಲ. ನಮ್ಮ ಅವ್ವನ ಫೋನ್ ಮಾಡಿ ಹೇಳಿದ್ಲು, ಹಿಂಗೆ ಶಾರದಾ ಬಂದಾಳ ಇಲ್ಲಿಗೆ, ಮತ್ತು ಏನು ಮಾಡಲಿ ಇಟ್ಕೊಳ್ಳ ಬೇಡ ಮನ್ಯಾಗ ಅಂದ್ರು. ಆಕೆ ಏನು ಮಾಡ್ಯಾಳವ, ಆಕೆ ತಲೆನ ನಮ್ಮ ಮತ್ತೆ ತಿರುಗಿಸಾಳ. ನೀ ಯಾಕೆ ತಲೆ ಕೆಸ್ಕೊತಿ, ಇಟ್ಕೊ ಮನ್ಯಾಗ, ಪಾಪ ಎಲ್ಲಿ ಹೋಗ್ಬೇಕು ಹಳೇದು ಹುಡುಗಿ ಅನ್ನೇನು ಆತಾಳವ ಅಂತಂದಾರ. ಈಗ ಅಕ್ಕಿಂದ ಕೆಲಸ ಆಗಲ್ಲ ಅಂತಂದ್ಮೇಲೆ ಅಕ್ಕಿನೂ ಮನೆಯಿಂದ ಓಡಿಸ್ಯಾರ. ಅಕ್ಕಿನೂ ಇಟ್ಕೊಂಡಿಲ್ಲ ನೋಡ್ರಿ ನಿಮ್ಮವ್ವ ನಿಮ್ಮಪ್ಪ. ಏನು ಮಾಡೋಕ್ಕಾಗತ್ತೆ ಹೇಳಿ ಗೀತಾ? ನನಗಂಕರು ಯಾವ್ದು ಸುಳ್ಳು ಯಾವ ಸತ್ಯ ಅಂತಂದು ಗೊತ್ತಾಲಾರ್ದನ ನಮ್ಮ ಮೌನ ಸರ್ವಸ್ವ ಅನ್ಕೊಂಡೆ. ನಮ್ಮ ಮೌನ ಹಿಂಗೆ ಡಬಲ್ಗೆ ಮಾಡ್ತಾ ಅಂತ ಗೊತ್ತಿದ್ದಿದ್ದಿಲ್ಲ. ಬಾ ಈಗಂಕ್ರಿ ವಿಚಾರ ಕೇಳಿ ಇನ್ನು ಏನೇನು ಮಾಡ್ತಾಳ ಇನ್ನು. ಅಲ್ಲ ರೀ, ಯಾಕ ಹಾಡಾಗ್ಲ ಬಾಗ್ಲಾಕ್ಯಾರ? ಅದಾರ ಇಲ್ಲಿ ಮನ್ಯಾಗ 3 ಸಂಜೆಲ್ಲ ಆಗೋ ಮುಂದಾಗ ಒಟ್ಟ ಬಾಗ್ಲಾಗ್ತಿದ್ದಿಲ್ಲ. ಈಗ ಎಷ್ಟಾಗೈತೆ? 5:05 ಆಗೈತಿ. ಯಾಕನ ನೋಡು ಈಗ ಬಾಗ್ಲಾಕ್ಯಾರ. ಅತ್ತಿಯರ ಗೀತಾ, ನಂಗೆ ಯಾಕ ಬ್ಯಾಡ್ ಅನ್ಸಕತ್ತೈತಿ. ನೀ ಹೇಳಿದಂತ ಹ್ಞೂ ಅಂದ್ಬಿಟ್ಟೆ, ಯಾಕಾರ ಕರ್ಕೊಂಬಂದೇನ ಅನ್ಸಕತ್ತೈತಿ. ನಾವಂತರೂ ಇಲ್ಲಿ ಇರೋದು ಬೇಡ. ಈ ವಿಷಯ ಹೇಳಿ ಹೋಗ್ಬಿಡೋಣ. ರೀ ನೀವೇನ್ರಿ ಇಲ್ಲಿವರೆಗೂ ಬಂದು? ಆಯ್ತು, ನಾವು ಇವತ್ತೇನು ಇಲ್ಲಿ ಉಳ್ಕೊಳ್ಳೋದು ಬೇಡ, ಹೋಗ್ಬಿಡೋಣ. ಇವತ್ತ ಜಗ್ಗಿರ್ತಾವ ಬಸ್ ಕೊಪ್ಪಳಕ್ಕೇನ ಹೋಗೋಣ ಅಂತವ್ರಿ. ವಸ್ತಿ ಬಸ್ ಅಂತಾರ ರಾತ್ರಿ 8-8:30 ರೈತ. ನಾನು ವಿಷಯನ ಹೇಳಬೇಕು, ನಂಗೆ ಹೇಳಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಬರ್ರಿ. ಅವ್ವಾ ಅವ್ವಾ, ರಮೇಶನ್ ಧ್ವನಿ ಅಲ್ಲ? ಹೌದು. ಬನ್ನಪ್ಪ ರಮೇಶ. ಅಯ್ಯಯ್ಯ ಗೀತಾ, ರಮೇಶ ಬರ್ರಿ. ಅಯ್ಯಪ್ಪ ಎಲ್ಲಂತ ಹುಡುಕದ ನನ್ನ ಮಗನ. ಬಾ ಒಳ ಬಾ, ಬಾರವ ಗೀತಾ, ಬಾ ಬಾ. ರೀ ನೋಡ್ರಿ ಯಾರು ಬಂದಾರ ರೀ? ಯಾರು ಬಂದ್ರಲೇ ಗಾಯಿ? ನಮ್ಮೂರಾಗ ಯಾರು 3 ಸಂಜೆ ಅಡ್ಡಾಡೋದೇ ಇಲ್ಲಲ್ಲ. ಯಾರು ಬಂದ್ರು? ಅಯ್ಯ, ನಿಮ್ಮ ಮಗ ನಿಮ್ಮ ಸೊಸಿ ಬಂದ್ರಿ. ಗೀತಾ ರಮೇಶ ಬಂದಾರ. ಹೌದಾ? ಚಲೋ ಆತ್ ಬಿಡ. ನಾವ ಹುಡುಕ್ ಸಾಕಾಗಿ ಹೋತು. ಬಂದ್ರಲ್ಲ ಈಗರ. ಎಲ್ಲಿ ಒಳ ಬರ್ಲಿಲ್ಲ? ಮಾವರ ಆರಾಮದೇರಿ? ಅತ್ತಿಯರ ಆರಾಮದೇರಿ? ಹ್ಞೂನವ್ವ ಆರಾಮದೀವಿ. ನೀವೇನ್ರಿ ಯವ್ವ ಹೇಳ್ದ ಕೇಳ್ದ ಹಂಗೆ ಹೋಗ್ಬಿಡದನ್ನ ಗೀತಾ. ಯವ್ವ ನಾನಂತೂ ಎಷ್ಟು ನಿಮ್ಮನ್ನು ಹುಡುಕ ಪ್ರಯತ್ನ ಪಟ್ಟನು ಗೊತ್ತನ. ನನ್ನ ಕರಳು ಎಷ್ಟು ಕೂದಿದ್ ಗೊತ್ತನ ಗೀತಾ. ಹೇಳ್ದ ಕೇಳ್ದ ನನ್ನ ಸೊಸಿ ಹೋಗ್ಬಿಡ್ತು ಪಾಪ ಅಂತಂದು. ಯವ್ವ ಒಲ್ಲವ ನಾನಂತೂ ಎಷ್ಟು ನರಳಿದ್ನು ಗೊತ್ತನ. ಹೋಗ್ಲಿ ಬಿಡು, ಈಗರ ಬಂದ್ರಲ್ಲ ಚಲೋ ಆತ. ಅಂದಂಗ ಊರಾಗ ಏನೋ ಒಂದು ಗುಲ್ಲು. 3 ಸಂಜೆಲಿ ಯಾರು ಓಡಾಡೋದಿಲ್ಲ ನಾವು. ನೀವು ಹೊರಗೆಲ್ಲೂ ಹೋಗೋಕೋಬೇಡ್ರವ. ಇನ್ಮ್ಯಾಗ ಬರೋದಾದ್ರೆ ಊರಿಗೆ ಮಧ್ಯಾಹ್ನನ ಬಂದ್ಬಿಡ್ರಿ. ಇವತ್ತಂತರೂ ಎಲ್ಲೂ ಹೊರಗೆ ಹೋಗ್ಬೇಡ್ರಿ. ಯಾಕ್ರಿ ಅತ್ತಿಯರ, ಏನಾತ್ರಿ?
ಯವ್ವ ಅದೇನು ಕೇಳ್ತೀಯ ಯವ್ವ ಏನ ಒಟ್ಟು ಅದೇನು ಗಾಳಿ ಬಡ್ಕೊಂಡೈತೇನೋ ಊರಿಗೆ ಗೊತ್ತಿಲ್ಲ. ಒಂದು ಹರಿಯದ್ದು ಹುಡುಗಿಯರ ಕಣ್ಣು ಮುಂದಿದ್ದು ಹುಡುಗಿಯರ ಮಾಯ ಹಾಕತ್ತಾರ. ಅದು ಏನೇನ ಈಗ ಇವತ್ತಿಗೆ ಏನಿಲ್ಲ ಅಂದ್ರೂ ಒಂದು 10-12 ಮಂದಿ ಹುಡುಗಿಯರು ಇಲ್ಲ ನೋಡಿ ಈಗ ಊರಾಗ. ಅದಕ್ಕೆ ಯಾರ್ಯಾರು 15ರಿಂದ 17 ವರ್ಷದ ಮನ್ಯಾಗ ಯಾರ್ಯಾರು ಹುಡುಗಿಯರ ಅದಾರ ನೋಡಿ ಅವರೆಲ್ಲ ಊರು ಬಿಟ್ಟು ಹೋಗ್ಬಿಟ್ಟಾರ. ಅರ್ಧಕ್ಕರ್ಧ ಊರ ಖಾಲಿಗೈತಿ. ಹೌದಾ ಬೇ, ಅವರು ರೇಷ್ಮಕ್ಕರ್ ಸಿಕ್ಕಿದ್ರು ಬಿಡು, ಅವ್ರೇನು ಹೇಳಲೇ ಇಲ್ಲಲ್ಲ. ಅಯ್ಯ ಆಕಿಗೆಲ್ಲಿ ಹೆಣ್ಮಕ್ಳು ಅದಾರ, ಆಕಿಗಿರೋ ಹೋಸ್ರು ಗಂಡು ಮಕ್ಳು 4 ಮಂದಿ. ಆಕೆಗೆ ನಿಮ್ಗೆ ಹೇಳ್ತಾಳ? ಅವ್ರು ಆರಾಮ್ ಅದಾರ. ಅವ್ರ ಹಂಗ ಗಂಡು ಮಕ್ಳಿದ್ದಾರು, ಆಮೇಲೆ ನಮ್ಮಂಗೆ ವಯಸ್ಸಾಗಿರೋರು, ಆಮೇಲೆ ಸಣ್ಣ ಸಣ್ಣ ಕೂಸಿದ್ದಾರು. ಅಷ್ಟ ಮನೆ ಬಿಟ್ಟು ಹೋಗಿಲ್ಲ ನೋಡು. ಉಳ್ಕಿದಾರು ಯಾರೂ ಇಲ್ಲ. ಅರ್ಧಕ್ಕರ್ಧ ಊರ ಖಾಲಿಗೈತಿ. ಅದಿ ಎಂಬೇವ ಏನ ಹೊಸದ್ ಹೇಳಕತ್ತಲ್ ನೀನು? ಅಪ್ಪ ಅದಿರ್ವಲ್ದಕ್ಕ ನಿನಗೆ ಆರಾಮ್ ಹೇಳ್ತೀನಿ ಅದ್ರ ಸುದ್ದಿ. ಏನದು ಕೈಯಾಗ ಏನೋ ಇಟ್ಕೊ ಬಂದಿರಲ್ಲ, ಏನು ದವಾಖಾನಿದೇನ? ಅದು ದವಾಖಾನಿದೇನ ಅನ್ಸುತ್ತಾ? ಏನು ದವಾಖಾನಿ ತೋರ್ಸಕ್ ಬಂದಿದ್ರೇನ? ನಿಂದು ಕಾಲು ಕೈ ಎಲ್ಲ ಸರಿ ಹೋದ್ವನ? ಹ್ಞೂ ಬೇವಾ, ನಾನು ಕೈ ಕಾಲೆಲ್ಲ ಆರಾಮಾಗಿ ನಾ ಮತ್ತೆ ಕೆಲ್ಸಕ್ಕೆ ಹೊಂಟಲೆ 3-4 ತಿಂಗಳಾತ್ತಾಗ ಆರಾಮಾದಿ. ನಂದೇನು ಕಿರಿಕಿರಿ ಇಲ್ಲ. ಅದ ರೇಷ್ಮಕರ್ ಸಿಕ್ಕಿದ್ರು ಹಿಂಗ ಬಂದಾರ ವಾಪಸ್ಸು ಅಣ್ಣ ಸಂಗೀತ ವೈನಿ ಅಂತಂದ್ರ ಅದಕ್ಕೆ ಬಂದೆ. ಹ್ಞೂನಪ್ಪ ಏನು ಕೇಳ್ತಿದ್ದಿ? ವಾಪಸ್ ಬಂದಾರ ನೋಡು. ಅದು ಯಾವಂಗ ಏನೋ ಶ್ಯೂರಿಟಿ ಹಾಕ್ಯಾನಂತ ನಿಮ್ಮಣ್ಣ. ಆಮೇಲೆ ಅವರಲ್ಲಿ ಇದ್ದಾರ ಮನೆ ಸಮಯ ಖಾಲಿ ಮಾಡ್ಸ್ಯಾರ. ಅದು ಅಂಗಡಿನೂ ಮೋಸ ಮಾಡಿ ಇವನ ಹತ್ರ ರೊಕ್ಕ ಇಸ್ಕೊಂಡು ಅವ ಉಮಾಪತಿ ಅಂತಂದು ನಿಮ್ಮ ಅಣ್ಣನ ಜೊತೆ ಒಬ್ಬ ಬರ್ತಿದ್ದಿಲ್ಲ ಮೊದ್ಲು ಗೌಂಡಿ ಕೆಲ್ಸಕ್ಕೆ ಹೋಗಿದ್ದ. ಇತ್ತೀಚೆಗೆ ಬಿಳೆಯದು ಪಂಚಿ ಬಿಳೆಯದು ಜುಬ್ಬ ಹಾಕಿ ಆಡಾಡ್ತಿದ್ ನೋಡು. ಅಯ್ಯೋ, ಅಣ್ಣ ಅವನ್ ಸವಸ ಮಾಡ್ಯಾನ. ಅವ 420 ಅವ